ನಾವು ಗ್ಯಾರಂಟಿಗಳನ್ನ ನಾವು ಆ ಚುನಾವಣೆಗೆ ಮಾತು ಕೊಟ್ವಿ. ಈ ಚುನಾವಣೆಗೆ ಮತ ಹಾಕಿ ಅಂತ ನಾವು ಗ್ಯಾರಂಟಿ ಕೊಟ್ಟಿದ್ವಿ. ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೆ ನಮ್ಮ ಸರ್ಕಾರ ನನಗೆ ಭರವಸೆ ಇದೆ ನಿಲ್ಲಿಸಲ್ಲ. ಬಡವ್ರ ಪರವಾಗಿ ನಾವು ಇರ್ತೀವಿ. ಚುನಾವಣೆ ಗೆಲ್ತೀವಿ, ಸೋಲ್ತೀವಿ. ಈ ಸೋಲು ನನಗೆ ಗೊತ್ತಿರೋ ಪ್ರಕಾರ ನನಗೆ ವೈಯಕ್ತಿಕವಾಗಿ ಇದು ಸೋಲಲ್ಲ. ಚಿಕ್ಕಬಳ್ಳಾಪುರ ಲೋಕಸಭೆ ನಮ್ಮ ಗೆಲುವು 5 ವರ್ಷ ಮುಂದಕ್ಕೆ ಹೋಗಿದೆ. ಹ್ಯಾವ್ ನಾಟ್ ಫೇಲ್ಡ್, ಜಸ್ಟ್ ಅವರ್ ಸಕ್ಸಸ್ ಪೋಸ್ಟ್ಪೋನ್ಡ್. ನಾವು ಮೊನ್ನೆ ಗೆಲ್ಲಬೇಕಾಗಿತ್ತು, 5 ವರ್ಷಕ್ಕೆ ಗೆಲ್ತೀವಿ ಅಷ್ಟೇ. ನಾನು ಅದನ್ನು ನಂಬ್ತೀನಿ. ನಿಮ್ಮ ಕ್ಷೇತ್ರದಲ್ಲಿ 20,000 ಲೀಡ್ ಇದೆಯಲ್ಲ ಸರ್. ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಸಿಕ್ಕಿದ್ದಾರೆ ನೋಡಿ, ಖಂಡಿತವಾಗೂ ರೇಣುಕಾಸ್ವಾಮಿ ಅವರ ಹತ್ಯೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ತಪ್ಪಿತಸ್ಥರು ಯಾರೇ ಇದ್ದರೂ ಕಾನೂನು ಕಠಿಣ ಕ್ರಮ ಜರುಗಿಸಬೇಕು ಅಂತ ನಾನು ಒತ್ತಾಯಿಸ್ತೇನೆ. ಕರ್ನಾಟಕದ ಪೊಲೀಸರು, ಬೆಂಗಳೂರಿನ ಪೊಲೀಸರು ಎಫಿಷಿಯೆಂಟ್ ಇದ್ದಾರೆ. ಅವ್ರು ಖಂಡಿತವಾಗೂ ಕ್ರಮ ತಗೊತಾರೆ. ಇಲ್ಲಿ ಯಾರ ರಾಜಕೀಯ ಹಸ್ತಕ್ಷೇಪನೂ ಇಲ್ಲ. ಯಾರು ತಪ್ಪು ಮಾಡಿದ್ರು ಅದು ಫೇಸ್ ಮಾಡಲೇಬೇಕು. ಯಾರು ಎಕ್ಸ್ಕ್ಯೂಸ್ ಅಲ್ಲ. ಕಾನೂನಿಗಿಂತ ದೊಡ್ಡವರು ಈ ಭೂಮಿ ಮೇಲೆ ಯಾರೂ ಇಲ್ಲ ಸರ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.